Hello, my dear students. Welcome back to our channel Tejaswini Pushkar. ತುಂಬಾ ವಿದ್ಯಾರ್ಥಿಗಳ ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ SSLC ಎಕ್ಸಾಮ್ ಇನ್ನೇನ್ ಹತ್ರ ಬಂದಿದೆ, ಕೇವಲ 1 ವೀಕ್ ಅಷ್ಟೇ SSLC ಎಕ್ಸಾಮ್ ಬಾಕಿ ಇದೆ. SSLC ವ್ಯಾಲ್ಯೂಯೇಷನ್ ಯಾವ ತರ ನಡೆಯುತ್ತೆ ಮ್ಯಾಮ್, ಮೌಲ್ಯಮಾಪನ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಗೊತ್ತಾದ್ರೆ ನಮಗೂ ಕೂಡ ಉತ್ತರಗಳನ್ನ ಬರೆಯೋದಕ್ಕೆ ಸುಲಭ ಆಗುತ್ತೆ. ವ್ಯಾಲ್ಯೂಯೇಟರ್ ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ನೋಡ್ತಾರೆ, ನಮ್ಮ ಉತ್ತರ ಪತ್ರಿಕೆ ಹೇಗಿದ್ರೆ ನಮ್ಗೆ ಉತ್ತಮ ಅಂಕಗಳು ಸಿಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನದ ಬಗ್ಗೆ ಒಂದು ಜ್ಞಾನ ಇರ್ಲಿ ಅಂತ ಹೇಳಿ ಈ ದಿನದ ವಿಡಿಯೋನಲ್ಲಿ ಆ ವ್ಯಾಲ್ಯೂಯೇಷನ್ ಯಾವ ರೀತಿ ನಡೆಯುತ್ತೆ, ಕರೆಕ್ಟಾಗಿರುತ್ತಾ ವ್ಯಾಲ್ಯೂಯೇಷನ್ ಅಥವಾ ಸ್ವಲ್ಪ ಸರಳತೆಯಿಂದ ಕೂಡಿರುತ್ತಾ ಮುಂತಾದ ನಿಮ್ಮ ತಲೆನಲ್ಲಿರ್ತಕ್ಕಂತಹ ಗೊಂದಲಗಳಿಗೆಲ್ಲ ನಾನು ಆನ್ಸರ್ ಮಾಡ್ತಾ ಹೋಗ್ತಾನೆ. ಮೊದಲನೇದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ವೀಕ್ಷಕರೇನೋ ಜಾಸ್ತಿ ಜನ ಇದ್ದೀರಾ, ಆದ್ರೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಹೇಳಿದ್ರೆ ನಂಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ ವಿಡಿಯೋಸ್ನ ಮಾಡಕ್ಕೆ ಅಂತೇಳಿ ಹೇಳ್ತಾ, ಬನ್ನಿ ವಿದ್ಯಾರ್ಥಿಗಳೇ ತಡ ಮಾಡದೆ ಉತ್ತರ ಪತ್ರಿಕೆಗಳನ್ನ ಯಾವ ರೀತಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಗಳೆಲ್ಲ ಮುಗೀತು ಅಂತ ಹೇಳಿ ಅನ್ಕೊಳ್ಳಿ. ನಿಮ್ಮ ಪರೀಕ್ಷೆಗಳೆಲ್ಲ ಮುಗಿದ ನಂತರ ನಿಮ್ಮ ಉತ್ತರ ಪತ್ರಿಕೆಗಳ ಏನಿದೆಯಲ್ವಾ ಅದನ್ನ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ ಇಟ್ಟಿರ್ತಾರೆ. ಆ ಸ್ಟ್ರಾಂಗ್ ರೂಮ್ ನಿಂದ ನಿಮ್ಮ ಉತ್ತರ ಪತ್ರಿಕೆಗಳು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ನೋಡಿ ಈಗ ನೀವು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನ ನಿಮ್ಮ ಶಿಕ್ಷಕರೇ ಅಥವಾ ನಿಮ್ಮ ಜಿಲ್ಲೆಯ ಶಿಕ್ಷಕರೇ ಮೌಲ್ಯಮಾಪನವನ್ನ ಮಾಡೋದಿಲ್ಲ. ಈಗ ನೀವು ತುಮಕೂರಿನವರಾಗಿದ್ರೆ ತುಮಕೂರಿನ ಶಿಕ್ಷಕರು ನಿಮ್ಮ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡೋದಿಲ್ಲ. ಪ್ರತಿ ಸರಿ ಬೇರೆ ಜಿಲ್ಲೆಯ ಶಿಕ್ಷಕರು ಮೌಲ್ಯಮಾಪನವನ್ನ ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಪರೀಕ್ಷೆ ನಂತರ ನಿಮ್ಮ ಉತ್ತರ ಪತ್ರಿಕೆಗಳು ಬೇರೆ ಜಿಲ್ಲೆಗೆ ಹೋಗ್ತವೆ. ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಎಲ್ಲ ಒಂದು ಜಿಲ್ಲೆಗೆ ಹೋದ್ರೆ ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಒಂದು ಜಿಲ್ಲೆಗೆ ಹೋಗುತ್ತೆ. ಸೊ ಈ ರೀತಿ ಇರುತ್ತೆ ಮೌಲ್ಯಮಾಪನ. ಹಾಗಾಗಿ ಮೌಲ್ಯಮಾಪನ ನಿಮ್ಮ ಶಿಕ್ಷಕರು ಮಾಡೋದಿಲ್ಲ, ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿರೋ ಟೀಚರ್ಸ್ ಕೂಡ ಮಾಡೋದಿಲ್ಲ. ಬೇರೆ ಜಿಲ್ಲೆಯ ಶಿಕ್ಷಕರು ನಿಮ್ಮ ಉತ್ತರ ಪತ್ರಿಕೆಯ ಮೌಲ್ಯಮಾಪನವನ್ನ ಮಾಡ್ತಾರೆ. ಇದು ಒಂದು ಪಾಯಿಂಟ್ ಆಯ್ತಾ. ಇನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರಾ ಅಥವಾ ಮ್ಯಾಮ್ ಸ್ವಲ್ಪ ಲಿಬ್ರಲ್ ಆಗಿ ಮಾಡ್ತಾರಾ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ರಿ. ನಾನು ಕಳೆದ ಒಂದು 9 ವರ್ಷದಿಂದ ಮೌಲ್ಯಮಾಪನಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಸ್ವಂತ ಅನುಭವದ ಪ್ರಕಾರ ಹೇಳೋದಾದ್ರೆ, ಮಕ್ಕಳೇ ಲಿಬ್ರಲ್ ಆಗಿ ಮಾಡ್ತಾರೆ ಅಥವಾ ತುಂಬಾ ಕಷ್ಟವಾಗಿ ಮಾಡ್ತಾರೆ ಆ ತರ ಎಲ್ಲ ಏನು ಇರೋದಿಲ್ಲ. ಮಕ್ಕಳೇ, ನೀವು ಯಾವ ರೀತಿ ಉತ್ತರಗಳನ್ನ ಬರ್ದಿರ್ತೀರೋ ಅದ್ರ ಮೇಲೆ ಮೌಲ್ಯಮಾಪನ ನಿರ್ಧಾರ ಆಗುತ್ತೆ ಅಷ್ಟೇನೆ. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು ಅಂತ ಹೇಳಿದ್ರೆ, ಮೌಲ್ಯಮಾಪನ ಮಾಡ್ತಕ್ಕಂತಹ ಶಿಕ್ಷಕರಿಗೆ ಅಲ್ಲಿ ಒಂದು ಕೀ ಉತ್ತರಗಳನ್ನ ಕೊಟ್ಟಿರ್ತಾರೆ. ಕೀ ಉತ್ತರ ಅಂತ ಹೇಳಿದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯಿಂದಾನೇ ಪರಿಚಯಿಸಿರ್ತಕ್ಕಂತಹ ಉತ್ತರಗಳು. ಆ ಉತ್ತರಗಳನ್ನ ಕೊಟ್ಟಿರ್ತಾರೆ. ಆ ಉತ್ತರಗಳ ಪ್ರಕಾರನೇ ನಿಮ್ಮ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ತುಂಬಾ ಸರಳವಾಗಿರುತ್ತೆ ಅಂತಾನು ಹೇಳಕ್ಕಾಗಲ್ಲ, ತುಂಬಾ ಕಷ್ಟವಾಗಿರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಒಂದು 90% ಸರಳವಾಗಿರುತ್ತೆ ಅಂತಾನೆ ಅಂದ್ಕೊಳ್ಳಿ. ಇನ್ನ ನಂತರ ಏನು ಅಂತ ಹೇಳಿದ್ರೆ, ಮೌಲ್ಯಮಾಪನ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ಸ್ಟೂಡೆಂಟ್, ನೀವು ಯಾವ ಸ್ಕೂಲ್ ನಲ್ಲಿ ಓದ್ತಾ ಇದ್ದೀರಾ, ನೀವು ಯಾವ ಊರ್ನವರು, ಈ ವಿಷಯ ಯಾವುದು ಮೌಲ್ಯಮಾಪಕರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಹಾಗೆ ಮೌಲ್ಯಮಾಪಕರ ನಡುವೆ ಒಂದು ಬ್ರಿಡ್ಜ್, ಒಂದು ಕನೆಕ್ಷನ್ ಅಂತ ಹೇಳಿದ್ರೆ ಅದು ನಿಮ್ಮ ಉತ್ತರ ಪತ್ರಿಕೆ. ಹಾಗಾಗಿ ಉತ್ತರ ಪತ್ರಿಕೆಗಳನ್ನ ನೀವು ನೀಟಾಗಿ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಇನ್ನ ಯಾವ ರೀತಿ ಇರುತ್ತೆ ಮೌಲ್ಯಮಾಪನ ಅಂತ ಹೇಳಿದ್ರೆ, ಈಗ ನೀವೆಲ್ಲರೂ ಕೂಡ ಕ್ವಶನ್ ನಂಬರ್ ವೈಸ್ ನೀವು ಕ್ವಶನ್ಸ್ ನ ಬರ್ದಿರ್ತೀರಾ. ಕೆಲವರು ತುಂಬಾ ಈಸಿ ಯಾವ್ದಿರುತ್ತೋ ಅದನ್ನ ಬರ್ದಿರ್ತೀರಾ, ನಂತರ ಡಿಫಿಕಲ್ಟ್ ಇರೋದನ್ನ ಬರ್ದಿರ್ತೀರಾ. ಸೊ ಇಂಥದ್ನೇ ಬರೀಬೇಕು ಅಂತ ಹೇಳಿ ಯಾವುದು ನಿಯಮ ಇಲ್ಲ. ನೀವು ಯಾವುದೇ ಪ್ರಶ್ನೆಯನ್ನ ಮೊದಲು ಬರೀರಿ, ಯಾವುದೇ ಪ್ರಶ್ನೆಯನ್ನ ಕೊನೆಯಲ್ಲಿ ಬರೀರಿ. ಮೌಲ್ಯಮಾಪಕರು ನಿಮ್ಮ ಪತ್ರಿಕೆಯನ್ನ ಆರಾಮಾಗಿ ಕರೆಕ್ಷನ್ ಮಾಡ್ತಾರೆ. ಸೊ ಹೀಗೆ ಆರ್ಡರ್ ಅಲ್ಲಿ ಬರೀಬೇಕು ಅಂತ ಯಾವುದೇ ನಿಯಮ ಇಲ್ಲ. ಆದ್ರೆ ನನ್ನ ಪರ್ಸನಲ್ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವು ಆದಷ್ಟು ಆರ್ಡರ್ ಅಲ್ಲಿ ಬರೆದಾಗ ಮೌಲ್ಯಮಾಪಕರಿಗೂ ಕೂಡ ರಿಸ್ಕ್ ಆಗಲ್ಲ. ಅವಾಗ ನಿಮ್ಮ ಮೇಲೆ ಅವ್ರಿಗೆ ಒಂದು ಒಳ್ಳೆ ಒಪಿನಿಯನ್ ಇರುತ್ತೆ. ನೀವು ಇಲ್ಲೊಂದ್ ಪ್ರಶ್ನೆ, ಅಲ್ಲೊಂದ್ ಪ್ರಶ್ನೆ, ಇನ್ನೊಂದ್ ಕಡೆ ಒಂದ್ ಪ್ರಶ್ನೆ ಅಂತ ಹೇಳಿ ಬರ್ದಾಗ ಎಲ್ಲೋ ಒಂದ್ ಕಡೆ ಹುಡ್ಕೋದಕ್ಕೆ ಸ್ವಲ್ಪ ಕಷ್ಟ ಆದಾಗ ಅವ್ರಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಆರ್ಡರ್ ಅಲ್ಲೇ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ತುಂಬಾ ವಿದ್ಯಾರ್ಥಿಗಳಿಗೆ ಕಮೆಂಟ್ ಮಾಡ್ತಾ ಇದ್ರಿ, ಏನದು ಅಂತ ಹೇಳಿದ್ರೆ, ಮ್ಯಾಮ್ ಬರೀ ಆಪ್ಷನ್ ಬರೆದ್ರೆ ಸಾಕಾ, ಮಾರ್ಕ್ಸ್ ಕೊಡ್ತಾರಾ ಅಂತೇಳಿ ಕೇಳ್ತಾ ಇದ್ರಿ, ಎಸ್ಪೆಷಲಿ MCQs ನಲ್ಲಿ. ಮಕ್ಕಳೇ, ಹಾಗಾಗೋದಿಲ್ಲ. ಅದು ನೀವು MCQs ಆನ್ಸರ್ ನ ಬರೀತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ಗೆ ಆಪ್ಷನ್ ಎ ಸರಿ ಆನ್ಸರ್ ಅಂತ ಹೇಳಿದ್ರೆ, ನೀವು ಬರೀ ಆಪ್ಷನ್ ಅಷ್ಟೇ ಬರೆಯೋದಲ್ಲ, ಅದ್ರ ಜೊತೆಗೆ ಆನ್ಸರ್ ಏನಿದೆಯಲ್ವಾ ಅದನ್ನು ಕೂಡ ಬರೀಬೇಕಾಗತ್ತೆ. ಇನ್ನು ನಂತರ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ ಮಾರ್ಕ್ಸ್ ಅನ್ನ ಕಳೀತಾರಾ ಅಂತ ಹೇಳಿ ಕೇಳಿದಿರಾ. ಹೌದು ಮಕ್ಕಳೇ, ಖಂಡಿತ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾರ್ಕ್ಸ್ ನ ಕಳೀತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಲ್ಯಾಂಗ್ವೇಜ್ ವಿಷಯಗಳಲ್ಲಿ ತೆಗೆದುಕೊಂಡ್ರೆ ನೀವೆಲ್ಲ ಉತ್ತರಗಳನ್ನ ಬರ್ದಿರ್ತೀರಾ ಅಂತ ಹೇಳಿ ಅನ್ಕೊಳ್ಳಿ. ಆದ್ರೆ ಆ ಉತ್ತರದಲ್ಲಿ ನೀವು ಒತ್ತು, ದೀರ್ಘ, ಕಾಗುಣಿತ ಎಲ್ಲ ತಪ್ಪು ಮಾಡಿರ್ತೀರಾ. ಆಗ ಔಟ್ ಆಫ್ 4 ಅಂಕಗಳನ್ನ ಕೊಡೋದಕ್ಕೆ ಹೇಗ್ ಬರುತ್ತೆ?
ಹೌದ್ ತಾನೆ, ನೀವೇ ಯೋಚನೆ ಮಾಡಿ. ಹಾಗಾಗಿ ಅಂತ ಸಮಯದಲ್ಲಿ ಅಂಕಗಳನ್ನ ಕಳೀತಾರೆ. ಸೊ ಕ್ಲಾಸಲ್ಲಿ ನಿಮ್ ಟೀಚರ್ಸ್ ಕೂಡ ಅಂಕಗಳನ್ನ ಕಳೀತಾರೆ. ಆದ್ರೆ ಕೆಲವೊಂದ್ಸರಿ ಕೆಲವು ಟೀಚರು ಅರ್ಧ ಮಾರ್ಕ್ಸ್ ಕಳೀತಾರೆ, ಕೆಲವರು 1 ಮಾರ್ಕ್ಸ್ ನ ಕಳೀತಾರೆ. ಆದ್ರೆ ಮೌಲ್ಯಮಾಪನದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 100ಕ್ಕೆ 90 ಭಾಗ ಯಾರು ಕೂಡ ಅರ್ಧ ಅಂಕಗಳನ್ನ ಕೊಡೋದಿಲ್ಲ ಮಕ್ಳೇ. ಯಾಕಂದ್ರೆ ಕೌಂಟಿಂಗ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು 2 ಮಾರ್ಕ್ಸ್ ಇಂದ ಒಂದ್ ಕ್ವಶನ್ ತುಂಬಾ ತಪ್ಪು ಬರದ್ರಿ ಅಂತ ಹೇಳಿದ್ರೆ ಖಂಡಿತ 1 ಅಂಕ ಹೋಗೇ ಹೋಗುತ್ತೆ. ಕರೆಕ್ಟ್ ಆಗಿ ಬರ್ದಿದ್ರಿ ಅಂತ ಹೇಳಿದ್ರೆ 2ಕ್ಕೆ 2 ಅಂಕ ಸಿಕ್ಕೇ ಸಿಗುತ್ತೆ. ಇನ್ನ ನಂತರ ಮೌಲ್ಯಮಾಪನ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ, ಇಲ್ಲಿ ಮೌಲ್ಯಮಾಪಕರು ತಮ್ಮ ಮನಸ್ಸಿನ ಇಚ್ಛೆಯಂತೆ ಮಾರ್ಕ್ಸ್ ನ ಕೊಡೋದಿಲ್ಲ. ಅಂದ್ರೆ ಬೇಕಾಬಿಟ್ಟಿಯಾಗಿ ಮಾರ್ಕ್ಸ್ ಕೊಡೋದಿಲ್ಲ. ಏನು ಅಂದ್ರೆ ಇವಾಗ ಯಾವುದೋ ಒಂದು ಮೇನ್ಗೆ ನೀವು ಆನ್ಸರ್ ನ ಬರೀತಿದ್ದೀರಾ ಅಂತ ಹೇಳಿದ್ರೆ ಆ ಮೇನಿನಿಗೆ ಉತ್ತರವನ್ನ ಯಾವ ರೀತಿ ಬರಿಬೇಕು. ಈಗ ಉದಾಹರಣೆಗೆ ಹೇಳೋದಾದ್ರೆ ಸಾರಾಂಶ ಬರೆಯಿರಿ. ಸಾರಾಂಶ ಬರೆಯಿರಿ ಇದ್ದಾಗ ಅಲ್ಲಿ ಮೊದಲನೇದಾಗಿ ಪದ್ಯವನ್ನ ಯಾರು ಬರ್ದಿದ್ದಾರೆ, ಯಾವುದರಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ, ಸೊ ಈ ರೀತಿ ಒಂದು ಪಾಯಿಂಟ್ ಇರಬೇಕು. ನಂತರ ಭಾವಾರ್ಥ ಇರಬೇಕು, ಅದರ ನಂತರ ಮೌಲ್ಯ ಇರಬೇಕು. ಸೊ ಈ ರೀತಿ 3 ಸ್ಟೆಪ್ಸ್ ಇದ್ದಾಗ ಮಾತ್ರ ನಿಮ್ಗೆ ಪೂರ್ಣ ಅಂಕಗಳು ಸಿಗುತ್ತೆ. ಹಾಗೆ ಇನ್ನು ಅಲಂಕಾರದ ವಿಷಯಕ್ಕೆ ಬಂದ್ರೆ ಅಲಂಕಾರದಲ್ಲಿ ಲಕ್ಷಣ ಇರಬೇಕು, ಸಮನ್ವಯ ಇರಬೇಕು. ಇದೆಲ್ಲ ಇತ್ತು ಅಂದಾಗ ಮಾತ್ರ ಫುಲ್ ಅಂಕಗಳು ಸಿಗುತ್ತೆ. ಪ್ರಬಂಧದಲ್ಲಿ ಪೀಠಿಕೆ ಇರಬೇಕು, ವಿಷಯದ ವಿವರಣೆ ಇರಬೇಕು, ಉಪಸಂಹಾರ ಇರಬೇಕು. ಗಾದೆನಲ್ಲೂ ಅಷ್ಟೇನೆ ಪೀಠಿಕೆ, ಗಾದೆಯ ಮಹತ್ವ, ಉದಾಹರಣೆಗಳು, ಅದ್ರ ಜೊತೆಗೆ ಉಪಸಂಹಾರ ಇರಬೇಕು. ಹಾಗೆ ಸಂದರ್ಭದಲ್ಲೂ ಅಷ್ಟೇನೆ ಆಯ್ಕೆ, ಅದ್ರ ಜೊತೆಗೆ ಸಂದರ್ಭ, ಹಾಗೆ ಸ್ವಾರಸ್ಯ. ಇಷ್ಟೂ ಇತ್ತು ಅಂತ ಹೇಳಿದ್ರೆ ಪೂರ್ಣ ಅಂಕಗಳು ಸಿಗುತ್ತೆ. ಮತ್ತೆ ಕವಿ ಪರಿಚಯ ಬರೆಯುವಾಗೂ ಅಷ್ಟೇನೆ ನೀವು ಪಾಯಿಂಟ್ ವೈಸ್ ಬರೆದ್ರೆ ಅಂಕಗಳು ಸಿಗೋದಿಲ್ಲ. ವಾಕ್ಯ ರೂಪದಲ್ಲಿ ಬರೆದಾಗ ಮಾತ್ರ ಪೂರ್ಣ ಅಂಕಗಳು ಸಿಗುತ್ತೆ. ಮತ್ತೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ತುಂಬಾ ವಿದ್ಯಾರ್ಥಿಗಳು ಒಂದೊಂದೇ ಪದದಲ್ಲಿ ಉತ್ತರವನ್ನ ಬರೆಯೋ ಅಭ್ಯಾಸ ಮಾಡ್ಕೊಂಡಿರ್ತೀರಾ. ದಯವಿಟ್ಟು ಹಾಗೆ ಮಾಡಬೇಡಿ. ಅಲ್ಲಿ ಮೌಲ್ಯಮಾಪಕರು ಪೂರ್ಣ ಉತ್ತರವನ್ನ ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ನೀವು ಕಂಪ್ಲೀಟ್ ಆನ್ಸರ್ಸ್ ನ ಬರೀರಿ. ಇನ್ನು ನೆಕ್ಸ್ಟ್ ಮೌಲ್ಯಮಾಪನ ಯಾವ ರೀತಿ ನಡೆಯುತ್ತೆ ಅಂದ್ರೆ, ನಾನು ಹೇಳಿದ್ನಲ್ಲ ಈಗಾಗಲೇ ಕೀ ಆನ್ಸರ್ ಪ್ರಕಾರನೇ ನಡೆಯುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ಆದಷ್ಟು ಮೌಲ್ಯಮಾಪಕರು ಸಮಂಜಸವಾದಂತಹ ಉತ್ತರವನ್ನ ಬಯಸ್ತಾರೆ. ನೀವು ಏನೋ ಒಂದು ಉತ್ತರವನ್ನ ಬರೆದ್ರೆ ಅಲ್ಲಿ ನಿಮಗೆ ಅಂಕ ಸಿಗೋದಿಲ್ಲ. ಆ ಕೀ ನೋಟ್ ಪ್ರಕಾರ ನಿಮ್ಮ ಉತ್ತರ ಇದ್ರೆ ಮಾತ್ರ ನಿಮಗೆ ಸಿಗುತ್ತೆ. ಹಾಗೇನೆ ಕೆಲವರು ಹೇಳಿರ್ತಾರೆ, ಒಂದೇ ಕ್ವಶನ್ಗೆ ನೀನ್ ತುಂಬಾ ಸರಿ ಆನ್ಸರ್ ಬರಿ, ಇಲ್ಲೊಂದ್ ಸರಿ ಬರಿ, ಅಲ್ಲೊಂದ್ ಸರಿ ಬರಿ, ಅಲ್ಲೊಂದ್ ಸರಿ ಬರಿ, ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ಹೇಳಿರ್ತಾರೆ ಮಕ್ಳೇ. ಆದ್ರೆ ಇದು ಎಲ್ಲಾ ಸಂದರ್ಭದಲ್ಲೂ ವರ್ಕ್ ಆಗಲ್ಲ ಮಕ್ಳೇ. ಯಾಕಂದ್ರೆ ಇವ್ಯಾಲ್ಯೂಯೇಟರ್ ಯಾವ ರೀತಿ ಇರ್ತಾರೋ ಅವರ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ಹೋಗ್ಲಿ ಬಿಡು ಪಾಪ ಅನ್ನೋ ಲೆಕ್ಕದಲ್ಲೂ ಇರ್ತಾರೆ. ಇನ್ನ ಕೆಲವರು ಒಂದೇ ಕ್ವಶನ್ ಯಾಕೆ ಇಷ್ಟು ಸರಿ ಬರ್ದ್ಬಿಟ್ಟು ನನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ, ಇವ್ರು ಮಾರ್ಕ್ಸೇ ಕೊಡೋದ್ ಬೇಡ ಅನ್ನೋ ಲೆಕ್ಕದಲ್ಲೂ ಕೂಡ ಇರ್ತಾರೆ. ಹಾಗಾಗಿ ನೀವು ಫಸ್ಟ್ ಟೈಮ್ ಆನ್ಸರ್ ಶೀಟ್ ಅಲ್ಲಿ ಫಸ್ಟ್ ಸರಿ ಎಲ್ಲಿ ಆ ಉತ್ತರನ ಬರ್ದಿರ್ತೀರೋ ಅದೇ ಕೌಂಟ್ ಆಗುತ್ತೆ. ಹಾಗಾಗಿ ಒಂದೇ ಉತ್ತರನ 3 ಕಡೆ 4 ಕಡೆ ಬರೆಯೋ ಪ್ರಯತ್ನವನ್ನ ಮಾಡಬೇಡಿ. ಅದರಲ್ಲೂ MCQs ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ, ಫಸ್ಟ್ ಪೇಜ್ ಅಲ್ಲಿ ಆಪ್ಷನ್ ಎ ಬರೆಯೋದು, 1-2 ಪೇಜ್ ಬಿಟ್ಟು ಆಪ್ಷನ್ ಬಿ, ಮತ್ತೆ 1-2 ಪೇಜ್ ಬಿಟ್ಟು ಆಪ್ಷನ್ ಸಿ, ಈ ತರ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಮೌಲ್ಯಮಾಪನ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಏನಿದೆಯಲ್ಲ ಅದರಲ್ಲಿ ಒಂದು ಮುಖಪುಟ ಇರುತ್ತೆ. ಆ ಮುಖಪುಟದಲ್ಲಿ ಪ್ರತಿ ಒಂದು ಮೇನ್ ಕರೆಕ್ಷನ್ ಆದ ತಕ್ಷಣ ಅಲ್ಲಿ ಅಂಕಗಳನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ. ಅಲ್ಲಿ ಎಂಟ್ರಿ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ಫಸ್ಟ್ ಪೇಜ್ ಕರೆಕ್ಷನ್ ಆಯ್ತು ಅಂದ್ರೆ ಕೆಲವು ಟೀಚರ್ಸ್ ಏನ್ ಮಾಡ್ತಾರೆ, ಆಗಿಂದ ಹಾಗೆ ಮಾರ್ಕ್ಸ್ ಗಳನ್ನ ಅಲ್ಲಿ ಬರ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಪದೇ ಪದೇ ಕಾಟು ಚಿತ್ತು ಆಯ್ತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ ಪೇಪರು. ಸೊ ಹಾಗಾಗಿ ಫಸ್ಟ್ ಯಾವ್ದು ಇರುತ್ತೋ ಅದನ್ನೇ ಫೈನಲ್ ಮಾಡ್ತಾರೆ 80 ಭಾಗದಲ್ಲಿ. ಇನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇನ್ನ ಮ್ಯಾಮ್ ಬೋರ್ಡ್ ಎಕ್ಸಾಮ್ ಪೇಪರ್ನ ತುಂಬಾ ಜನ ವ್ಯಾಲ್ಯೂಯೇಷನ್ ಮಾಡ್ತಾರ ಹಾಗೆ ಹೀಗೆ ಅಂತೇಳಿ ಕೇಳ್ತಾ ಇದ್ರೆ, ಮಕ್ಳೇ ಪ್ರತಿಯೊಬ್ಬ ಟೀಚರ್ಸ್ಗೂ ಕೂಡ 10 ರಿಂದ 15 ಪತ್ರಿಕೆಗಳನ್ನ ಕೊಟ್ಟಿರ್ತಾರೆ ಮೌಲ್ಯಮಾಪನ ಮಾಡೋದಕ್ಕೆ. ಅವ್ರಿಗೆ AE ಅಂತ ಹೇಳಿ ಕರೀತಾರೆ. AE ನಂತರ DC ಅಂತ ಹೇಳಿರ್ತಾರೆ. ಇವರು ಮೌಲ್ಯಮಾಪನ ಮಾಡಿದ ನಂತರ ಅವರು ಕೂಡ ನಿಮ್ಮ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡಲಿದ್ದಾರೆ. ಸೊ ಹಾಗಾಗಿ ನಿಮಗೆ ಎಲ್ಲೂ ಕೂಡ ಇವ್ರ ಕರೆಕ್ಷನ್ ಚೆನ್ನಾಗಿ ಮಾಡಿಲ್ಲ, ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದೇ ಪತ್ರಿಕೆಯನ್ನ ಇಬ್ರು ಕರೆಕ್ಷನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಏನಾದ್ರೂ 95ಕ್ಕಿಂತ ಹೆಚ್ಚು ಅಂಕಗಳು ಬಂದಿತ್ತು ಅಂತ ಹೇಳಿದ್ರೆ ಆ ಪತ್ರಿಕೆಗಳನ್ನ 3-4 ಜನ ಕರೆಕ್ಷನ್ ಮಾಡ್ತಕ್ಕಂತಹ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ನೀವು ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಆಮೇಲೆ ಮೌಲ್ಯಮಾಪನ ಮಾಡೋ ಸಮಯದಲ್ಲಿ ಅವರು ಏನನ್ನ ತುಂಬಾ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗು ಜೊತೆಗೆ ಪೇಪರ್ ಪ್ರೆಸೆಂಟೇಷನ್ ಹೇಗಿದೆ, ಹ್ಯಾಂಡ್ ರೈಟಿಂಗ್ ಹೇಗಿದೆ, ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿಗೆ ಅಂಡರ್ಲೈನ್ ಮಾಡಿದಾರಾ, ಹಾಗೆ ಅವುಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದಾರಾ ಅನ್ನೋದನ್ನ ಅವರು ತುಂಬಾನೇ ನೋಡ್ತಾರೆ. ಹಾಗಾಗಿ ನೀವು ಅದನ್ನ ನೀಟಾಗಿ ಬರೆದ್ರಿ ಅಂತ ಹೇಳಿದ್ರೆ ಅಂಕಗಳನ್ನ ತೆಗೆದುಕೋಬಹುದು. ಇನ್ನ ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಹಾಗೆ ಮ್ಯಾಥ್ಸ್ ಆಗಿರ್ಬೋದು. ಮ್ಯಾಥ್ಸ್ ವಿಷಯಕ್ಕೆ ಬಂದ್ರೆ ಅಲ್ಲಿ ನೀವು ನೀಟಾಗಿ ನೀವು ಫಾರ್ಮುಲಾಸ್ ಗಳನ್ನ ಬರೀಬೇಕು, ಸ್ಟೆಪ್ ವೈಸ್ ನಿಮ್ಮ ಪ್ರಾಬ್ಲಮ್ಸ್ ಗಳಿರ್ಬೇಕು. ಸೈನ್ಸ್ ಅಂತ ಹೇಳಿದ್ರೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇರುತ್ತೆ.
ಆ ಕ್ವಶನ್ಗೆ ಸರಿಯಾದಂತಹ ಆನ್ಸರ್ಸ್ನ ನೀವು ಬರೀಬೇಕು. ಇನ್ನು ನಂತರ ಸೋಷಿಯಲ್ ಅಂತ ಹೇಳಿದ್ರೆ ಆದಷ್ಟು ಪಾಯಿಂಟ್ ವೈಸ್ ಆನ್ಸರ್ಸ್ನ ನೀವು ಬರೀತಾ ಹೋಗಿ. ಅವಾಗ ಮೌಲ್ಯಮಾಪಕರು ಕೂಡ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ ಅನ್ಸುತ್ತೆ, ಆಗ ಒಳ್ಳೆ ಅಂಕಗಳು ಸಿಗುತ್ತೆ. ಇನ್ನು ಕಂಪ್ಯಾರಿಟಿವ್ಲಿ ಸ್ವಲ್ಪ ಥರ್ಡ್ ಲ್ಯಾಂಗ್ವೇಜ್ ಹಾಗೇನೆ ಸೈನ್ಸ್ ಮತ್ತೆ ಸೋಷಿಯಲ್ ಇದರಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ನ ನೋಡೋದಿಲ್ಲ. ಆದ್ರೆ ಮಿಕ್ಕಿರೋ ಲ್ಯಾಂಗ್ವೇಜಸ್ ಅಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ನ ಕಂಡು ಹಿಡಿತಾರೆ. ಯಾಕಂದ್ರೆ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ವ್ಯಾಕರಣಬದ್ಧವಾಗಿರ್ಬೇಕಲ್ವಾ, ಹಾಗಾಗಿ ತಪ್ಪ ಬರೀಬೇಡಿ. ಸೊ ಇದನ್ನ ಕೂಡ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಓವರ್ ಆಲ್ ನಿಮ್ಮ ಪೇಪರ್ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿದ್ದಾಗ ಅಲ್ಲಿ ನಿಮಗೆ ಇವ್ಯಾಲ್ಯೂಯೇಟರ್ ನಿಮ್ಮ ಮೇಲೆ ಇಂಪ್ರೆಸ್ ಆಗಿ ಒಳ್ಳೆ ಅಂಕಗಳನ್ನ ಕೊಡೋ ಸಾಧ್ಯತೆ ಇರುತ್ತೆ. ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಉತ್ತರಗಳನ್ನ ಬರೆದು ಎಲ್ಲೋ ಒಂದು ಕಡೆ ನೀವು ಉತ್ತರಗಳನ್ನ ಬರೆಯೋದ್ರಲ್ಲಿ ಸ್ವಲ್ಪ ಎಡವಿದ್ರಿ ಅಥವಾ ಕಂಟೆಂಟ್ ಅನ್ನ ಕಡಿಮೆ ಬರ್ದಿದ್ರಿ ಅಂತ ಹೇಳಿದ್ರು ಕೂಡ ಅಲ್ಲಿ ಏನ್ ಮಾಡ್ತಾರೆ ಮೌಲ್ಯಮಾಪಕರು, ಸ್ವಲ್ಪ ಕಾಂಪ್ರಮೈಸ್ ಆಗ್ತಾರೆ. ಯಾಕೆಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದಾನೆ ವಿದ್ಯಾರ್ಥಿ ಇದುವರೆಗೂ, ಇದು ಲಾಸ್ಟ್ ಮೇನ್ ಅಲ್ವಾ ಪ್ರಬಂಧ, ಪಾಪ ಅವರಿಗೆ ಬರೆಯೋದಕ್ಕೆ ಉತ್ತರಗಳನ್ನು ಬರೆಯೋದಕ್ಕೆ ಸಮಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವು ಕಡಿಮೆ ಆನ್ಸರ್ಸ್ನ ಬರೆದಿದ್ರು ಕೂಡ ಮಾರ್ಕ್ಸನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಪೇಪರ್ ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನೀವು ಇವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡ್ತೀರಾ. ಹಾಗೆ ನೋಡಿ ಯಾವ ರೀತಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅನ್ನೋದನ್ನು ನಾನು ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.